ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸಿದಾಗ, ಪರಿಸರವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಅನೇಕ ವಿಧದ ಮರ ಗಿಡಗಳನ್ನು ನಾವು ನೋಡುತ್ತೇವೆ. ಅವುಗಳಲ್ಲಿ ಮುಳ್ಳಿನ ಗಿಡಗಳು ಸಹ ಕೂಡಿವೆ. ಮುಳ್ಳಿನ ಗಿಡಗಳನ್ನು ನೆಟ್ಟು ಬೆಳೆಸುವ ಕ್ರಮ ತೀರಾ ಕಡಿಮೆ. ಸಾಮಾನ್ಯವಾಗಿ ಹೆಚ್ಚಿನ ಮುಳ್ಳು ಗಿಡ ಮತ್ತು ಬಳ್ಳಿಗಳು ಅವುಗಳಾಗಿಯೇ ಹುಟ್ಟಿ ಬೆಳೆಯುತ್ತವೆ. ನಾವು ಮುಳ್ಳುಗಳ ಕುರಿತು ಉಪೇಕ್ಷೆ ತೋರಿಸಿದರೂ ಕೆಲವು ಜಾತಿಯ ಮುಳ್ಳುಗಳು ಔಷಧವಾಗಿಯೂ ಕೆಲವು ಅಗತ್ಯಗಳಲ್ಲಿ ನಮಗೆ ಬೇಕೆನ್ನಿಸುತ್ತವೆ. ಮುಳ್ಳುಗಳ ಕುರಿತು ಲಭ್ಯವಾದ ಕೆಲವು ವಿಶಿಷ್ಟ ವಿಷಯಗಳನ್ನು ಇಲ್ಲಿ ಸಂಗ್ರಹಿಸಿ ಹೇಳುವ ಪ್ರಯತ್ನ ಮಾಡಲಾಗಿದೆ. ಮುಳ್ಳಿನ ಗಿಡಗಳು, ಬಳ್ಳಿಗಳು ಮರಗಳೆಂದು ನಾನಾ ರೂಪದಿಂದ ಕಾಣಸಿಗುತ್ತವೆ. ಕೆಲವು ಮುಳ್ಳಿನ ಗಿಡ ಬಳ್ಳಿಗಳು ನಾಟಿ ಮದ್ದಿನಂಶವನ್ನು ಹೊಂದಿರುವುದು ಗಮನಾರ್ಹ. ನಾಚಿಕೆ ಮುಳ್ಳು ಎಲ್ಲೊಂದರಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಮುಳ್ಳಿನ ಬಳ್ಳಿ. ಇದನ್ನು ಮುಟ್ಟಿದಾಗ ಎಲೆಗಳು ಮುಚ್ಚಿಕೊಳ್ಳುವುದರಿಂದ ಈ ಹೆಸರು ಬಂದಿರಲೂಬಹುದು. ಗಂಟು ನೋವು ನಿವಾರಕ ಗುಣವುಳ್ಳ ಮದ್ದಿನ ಸತ್ವ ಈ ನಾಚಿಕೆ ಮುಳ್ಳಿನ ಬಳ್ಳಿಗಿದೆಯಂತೆ. ಮಕ್ಕಳ ಮದ್ದಿಗೆ ಬೇಕಾಗುವ ಕಡೆಂಜಿಕಾಯಿ ಕೂಡ ಮುಳ್ಳುಗಳಿಂದ ಕೂಡಿದ ಬಳ್ಳಿಯಲ್ಲಿ ಬೆಳೆಯುತ್ತದೆ. ಕಡೆಂಜಿಕಾಯಿಗಳನ್ನು ಮನೆಯೊಳಗೆ ಸಂಗ್ರಹಿಸಿ ಇಡಬಾರದು ಎಂಬ ಹೇಳಿಕೆ ಇದೆ. ಸೀಮುಳ್ಳು, ತೆಂಡದ ಮುಳ್ಳು, ಸೀಗೆಗಳು ಕೂಡ ಬಳ್ಳಿಯಾಗಿ ಬೆಳೆಯುತ್ತವೆ. ಸೀಮುಳ್ಳಿನ ಚುಗುರುಗಳನ್ನು ತುಪ್ಪದಲ್ಲಿ ಹುರಿದು ಮಜ್ಜಿಗೆಯಲ್ಲಿ ಕಡೆದು ಒಗ್ಗರಣೆ ಕೊಟ್ಟಾಗ ತಂಬುಳಿ ಎಂಬ ರುಚಿಕರವಾದ ಪದಾರ್ಥವಾಗುತ್ತದೆ. ಮಕ್ಕಳ ಮಲಬದ್ಧತೆಯನ್ನು ನಿವಾರಿಸುವ ಗುಣ ಸೀಮುಳ್ಳಿಗಿದೆ. ಹಿಂದಿನ ಕಾಲದಲ್ಲಿ ಸೀಗೆಕಾಯಿ ಪುಡಿಯಿಂದ ಮೈ ತೊಳೆಯುವ ಪದ್ಧತಿ ಇತ್ತು. ತೆಂಡೆ ಮುಳ್ಳಿನ ಬಳ್ಳಿಗಳು ಹೆಚ್ಚಾಗಿ ಹೊಳೆ ಬದಿಯಲ್ಲಿ ಬೆಳೆಯುತ್ತವೆ. ನೆರೆಯಲ್ಲಿ ತೇಲಿ ಬಂದ ವಸ್ತುಗಳು ಇದರಲ್ಲಿ ಸಿಕ್ಕಿಕೊಳ್ಳುವುದಿದೆ. ಚೆನ್ನಾಯಿ ಮುಳ್ಳು ಕೂಡ ಬಳ್ಳಿಯಂತೆ ಬೆಳೆಯುತ್ತದೆ. ಇದರ ಕೋಲಿನಿಂದ ಹೊಡೆದು ಭೂತ ಪ್ರೇತಗಳನ್ನು ಉಚ್ಚಾಟಿಸುವ ಮಂತ್ರವಾದಿಗಳಿದ್ದರು. ಹಳೆಯ ನಾಗಬನಗಳಲ್ಲಿ ಮತ್ತು ಕಾಡುಗಳಲ್ಲಿ ದಪ್ಪವಾಗಿ ಬಳ್ಳಿಯಂತೆ ಬೆಳೆಯುವ ಪರಂಟಲಿಕೆಯಲ್ಲಿ ಉದ್ದವಾದ ಮುಳ್ಳುಗಳಿರುತ್ತವೆ. ಬಳ್ಳಿ ಬೆಳೆಯುತ್ತಾ ಹೋದಂತೆ ಮುಳ್ಳುಗಳು ಮೂಡುವುದಿಲ್ಲ. ಆಗ ಮಕ್ಕಳು ಬಳ್ಳಿಯಲ್ಲಿ ಕೂತು ಜೋಕಾಲಿ ಆಡುವುದಿದೆ. ಕೊಟ್ಟೆ ಮುಳ್ಳು ಗಿಡವಾಗಿ ಬೆಳೆಯುತ್ತದೆ. ಮಕ್ಕಳ ನಾಲಿಗೆಯಲ್ಲಿ ಅಗ್ರವೆಂಬ ಒಂದು ಜಾತಿಯ ಪರೆ ಬಂದಾಗ ಕೊಟ್ಟೆ ಮುಳ್ಳಿನ ಕೆತ್ತೆಯನ್ನು ನಾಲಿಗೆಗೆ ತಗುಲಿಸಿ ಅದನ್ನು ಗುಣಪಡಿಸಬಹುದು. ತೂರಿ ಮುಳ್ಳು ತುಸು ಒಳಮುಖವಾಗಿ ಬಗ್ಗಿರುತ್ತದೆ. ಇದರಲ್ಲಿ ಬಟ್ಟೆಗಳು ಸಿಕ್ಕಿಕೊಂಡರೆ ಬಿಡಿಸುವುದು ಕಷ್ಟ ಸಾಧ್ಯ. ತೂರಿ ಮುಳ್ಳಿನ ಬಲ್ಲೆದ ಎಂಬ ಮಾತು ತುಳುವಿನಲ್ಲಿದೆ. ಇದರ ಕಾಯಿಗಳು ಹಣ್ಣಾಗುವಾಗ ನೀಲ ಬಣ್ಣ ಹೊಂದುತ್ತವೆ. ಹಿಂದೆ ಶಾಲಾ ಮಕ್ಕಳು ಮತ್ತು ಇತರರು ಇದನ್ನು ತಿನ್ನುವ ಕಾಲವಿತ್ತು. ಕರ್ಕಟೆ ಮುಳ್ಳು ಕೂಡ ಮೊಳೆಗಳಂತೆ ಕಾಣಿಸುತ್ತವೆ. ಹಬ್ಬಗಳ ಸಮಯ ಮೂಡೆ ಮಾಡಲು ಕರ್ಕಟೆ ಮುಳ್ಳು ಬೇಕಾಗುತ್ತದೆ. ಇದರ ಹಣ್ಣುಗಳನ್ನು ಕೂಡ ತಿನ್ನುವುದಿದೆ. ಬೆಲ್ಲ ಮುಳ್ಳಿನ ಹಣ್ಣಿನ ರುಚಿ ಬೆಲ್ಲದಂತೆಯೇ ಇದೆ. ಇದಕ್ಕಾಗಿಯೇ ಈ ಹೆಸರು ಬಂದಂತಿದೆ. ಮೀನು ಹಿಡಿಯುವ, ಕೋಳಿಗಳನ್ನು ಹಿಡಿದು ಹಾಕುವ ಕುತ್ತರಿ ಎಂಬ ಸಾಧನ ತಯಾರಿಸಲು ಬೆಲ್ಲ ಮುಳ್ಳಿನ ಕೋಲುಗಳು ಪ್ರಶಸ್ತವಂತೆ. ಹಾಗೆಯೇ ಹಿಂದೆ ಕಾಡು ಪಾರಿವಾಳ ಅಥವಾ ಪುದಗಳನ್ನು ಉರುಳಿಗೆ ಬೀಳುವಂತೆ ಮಾಡುವ ಒಂದು ವಿಧಾನವಿತ್ತು. ಇದಕ್ಕೆ ಗಾಂತ್ ಕಟ್ಟುನು ಎನ್ನುತ್ತಾರೆ. ಇದಕ್ಕೆ ಕೂಡ ಬೆಲ್ಲ ಮುಳ್ಳಿನ ಕೋಲು ಬೇಕಾಗುತ್ತದೆ. ಕೈಲವಲೇರ್ ನೀರಿನ ತೇವವಿದ್ದಲ್ಲಿ ಬಲ್ಲೆಯಾಗಿ ಬೆಳೆಯುತ್ತದೆ. ಇದರ ಸ್ವರೂಪ ತುಸು ಬಳ್ಳಿಯಂತಿದೆ. ಇದರ ಚುಗುರು ಮತ್ತು ಹೂಗಳಿಂದ ಪದಾರ್ಥ ಮಾಡಬಹುದು. ದೊಡ್ಡ ಮರವಾಗಿ ಬೆಳೆಯುವ 10 ಹಲವು ಮುಳ್ಳುಗಳಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಹೊಂಗಾರಕ ಕೂಡ ಒಂದು. ಇದರಲ್ಲಿ ಬಿಳಿ ಹೊಂಗಾರಕವೆಂಬ ಇನ್ನೊಂದು ಜಾತಿ ಇದೆ. ಈ ಮರದಲ್ಲಿ ಬುಡದಿಂದ ತುದಿಯವರೆಗೆ ಮುಳ್ಳು ಇಲ್ಲದ ಸ್ಥಳವಿಲ್ಲ. ಮಕ್ಕಳಿಗೆ ಪ್ರಿಯವಾದ ಬುಗುರಿ ಮರವು ಕೂಡ ಮುಳ್ಳುಗಳಿಂದ ಕೂಡಿದೆ. ಕೇದಗೆ ಹೂ ಮತ್ತು ಮುಂಡೇವಿನ ಮರಗಳಲ್ಲಿ ಮತ್ತು ಎಲೆಗಳಲ್ಲಿ ಮುಳ್ಳುಗಳಿವೆ. ಮುಂಡೇವಿನ ಮುಳ್ಳುಗಳನ್ನು ಗಂಜಿಗೆ ಬೆರೆಸಿ ನಾಯಿಗಳಿಗೆ ಹಾಕಿದರೆ ಅವುಗಳು ಸಾಯುತ್ತವೆ ಎಂಬ ನಂಬಿಕೆ ಇದೆ. ಹಿಂದೆ
ಕಚ್ಚುವ ನಾಯಿಗಳನ್ನು ಉಪಾಯವಾಗಿ ಹೀಗೆ ಕೊಲ್ಲುವ ಕ್ರಮವಿತ್ತು. ತಂಪುದ ಪರ್ನ್ ಕೂಡ ತಿನ್ನಬಹುದಾದ ಒಂದು ಹಣ್ಣು. ಇದರ ಮರದಲ್ಲೂ ಮುಳ್ಳುಗಳಿವೆ. ಕವುಂಟೆ ಮರದಲ್ಲೂ ಸರ್ವಾಂಗ ಮುಳ್ಳುಗಳಿವೆ. ಇದರ ಮುಳ್ಳುಗಳ ತಳಭಾಗ ಅಗಲವಾಗಿದೆ. ಅದರಲ್ಲಿ ಅಕ್ಷರಗಳನ್ನು ಕೆತ್ತಿ ಮೊಹರುಗಳನ್ನು ಮಾಡಿ ಮಕ್ಕಳು ಖುಷಿಪಡುತ್ತಿದ್ದರು. ಕವುಂಟೆಕಾಯಿಗಳು ಪದಾರ್ಥಗಳಿಗೂ ಮೊಸರು ಕುಡಿಕೆ ಸಮಯದಲ್ಲಿ ಮಕ್ಕಳು ತಯಾರಿಸುವ ಪೇಟ್ಲಗಳಲ್ಲಿ ಉಪಯೋಗಿಸಲಕ್ಕೂ ಬೇಕಾಗುತ್ತವೆ. ಹಲಸಿನಕಾಯಿಯ ಹೊರಭಾಗದಲ್ಲಿ ಮುಳ್ಳುಗಳಿಂದ ಔಚಲ್ಪಟ್ಟಿವೆ. ಗೋಡಂಬ ಮುಳ್ಳು ಸೌತೆಗಳಲ್ಲಿ ಮುಳ್ಳುಗಳಿವೆ. ಜವುಗು ನೆಲದಲ್ಲಿ ಹುಟ್ಟಿ ಬೆಳೆಯುವ ಕಕ್ಕೆ ಕಣ್ಣು ಹೂವಿನ ಗಿಡದಲ್ಲೂ ಚೂಪಾದ ಮುಳ್ಳುಗಳಿವೆ. ಇವುಗಳಲ್ಲದೆ ಬಂಡೆಗಳಲ್ಲಿ ಬೆಳೆಯುವ ಪಾದೆ ಮುಳ್ಳು, ನೆಗ್ಗಿನ ಮುಳ್ಳು, ಆರನೆ ಮುಳ್ಳು ಇವುಗಳೆಲ್ಲ ಔಷಧಾಂಶಗಳಿಂದ ಕೂಡಿದವುಗಳು. ರತ್ನಗಂಧಿ, ಕುಸುಮಜಾಜಿ, ಗುಲಾಬಿ, ಗೋರಟೆ, ಲಿಂಬೆ, ಕಳ್ಳಿಗಿಡ, ಶಮೀವೃಕ್ಷ, ಕದಿರು, ಮುಳ್ಳು ಮುತ್ತುಗ ಮೊದಲಾದ ಗಿಡ ಮರಗಳು ಮುಳ್ಳುಗಳಿಂದ ಕೂಡಿವೆ. ಈ ಎಲ್ಲ ಮರಗಳಲ್ಲೂ ಒಂದಲ್ಲ ಒಂದು ವೈಶಿಷ್ಟ್ಯವಿದ್ದೇ ಇದೆ. ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಪ್ರಸಂಗತ್ವೇನ ಮುಳ್ಳುಗಳ ಉಲ್ಲೇಖ ಆಗಾಗ ಬರುವುದಿದೆ. ಕಲ್ಲು ಮುಳ್ಳು ಇದೊಂದು ಜೋಡು ಪದ. ಎಡರು ತೊಡರು ಸಮಸ್ಯೆಗಳಿಂದ ಕೂಡಿದ ಅಧಿಕಾರ ಮುಳ್ಳಿನ ಹಾಸಿಗೆ ಅಥವಾ ಮುಳ್ಳಿನ ಕಿರೀಟವೆನಿಸುತ್ತದೆ. ಅಳ್ಳೆಗೆ ನಾಟಿದ ಮುಳ್ಳು ಎಂದರೂ ಇದೇ ಅರ್ಥ. ಕಣೆಹಂದಿಗೆ ಮುಳ್ಳು ಹಂದಿ ಎಂಬ ನಾಮಾಂತರವಿದೆ. ಇದರ ಮುಳ್ಳುಗಳು ಸೀಮಂತದ ಮದುಮಗಳ ಅಲಂಕಾರದಲ್ಲಿ ಅಗತ್ಯ ಬೇಕಾಗುತ್ತದೆ. ಬಹಳ ಕಷ್ಟದಲ್ಲಿದ್ದವನಿಗೆ ಸಿಗುವ ಸಣ್ಣ ಸಹಾಯವನ್ನು ಮುಳುಗುವವನಿಗೆ ಮುಳ್ಳು ಕಡ್ಡಿ ಸಿಕ್ಕಿತು ಎಂದು ಹೋಲಿಸುವುದಿದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂಬ ನುಡಿತ ಒಂದು ರೂಢಿಯಲ್ಲಿದೆ. ಕೆಟ್ಟವರಲ್ಲಿ ಕೆಟ್ಟವರಾಗಿಯೇ ವರ್ತಿಸಬೇಕೆಂಬ ಆಶಯ ಇಲ್ಲಿದೆ. ನಿನ್ನ ಮನೆಯಡಿಗೆ ಮುಳ್ಳಿನ ಕಟ್ಟ ಇಡುವಂತಾಗಲಿ ಎಂದು ಜಗಳದ ಮಧ್ಯೆ ಬೈಯುವಾಗ ಹೇಳುವುದಿದೆ. ಕಾಣದೆ ಮುಳ್ಳನ್ನು ತುಳಿದರೆ ನೋವಾಗುವಂತೆ ತಿಳಿಯದೆ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದಿದ್ದರೆ ಪಾಪ ಬಂದೇ ಬರುತ್ತದೆ ಎಂದು ಹೇಳುತ್ತಾರೆ. ತುಳುನಾಡಿನಲ್ಲಿ ಮಳೆಗಾಲಕ್ಕೆ ಮುನ್ನ ತೆಂಗಿನ ಮರಕ್ಕೆ ಮುಳ್ಳು ಮದ್ದಳು ಕಟ್ಟುನು ಈ ಕೆಲಸವನ್ನು ರೈತರು ಮಾಡುತ್ತಾರೆ. ತೆಂಗಿನ ಮರದ ಕಾಂಡದ ಸುತ್ತ ಮುಳ್ಳಿನ ಗೆಲ್ಲುಗಳನ್ನು ಹೊಂದಿಸಿ ಮಡಲಿನಿಂದ ಅವಚಿ ಕಟ್ಟಬೇಕು. ಬಳಿಕ ನಿಧಾನವಾಗಿ ಕಬೆಕೋಲಿನಿಂದ ಅದನ್ನು ಕಾಂಡದ ಮಧ್ಯಭಾಗದವರೆಗೂ ದೂಡಿ ಬಿಗಿದು ಕಟ್ಟುವುದಕ್ಕೆ ಈ ಹೆಸರು. ಹಿಂದಿನ ಕಾಲದ ಇದೊಂದು ಸ್ವಾಧೀನತೆಯ ಸಂಕೇತವಾಗಿತ್ತು. ಮುಳ್ಳಡಕ, ಕೆದುಮುಳ್ಳು, ಮುಳ್ಳುಕಾಡು, ಮುಳ್ಳುಗುದ್ದೆ, ಮುಳ್ಳೇರಿಯ, ಮುಳ್ಳುಕಜೆ, ಮುಳ್ಳಯ್ಯನಗಿರಿ, ಮುಳ್ಳಂಜ, ಮುಳ್ಳೂರು ಇತ್ಯಾದಿ ಸ್ಥಳನಾಮಗಳು ನಮ್ಮ ತುಳುನಾಡಿನ ಉದ್ದಗಲದಲ್ಲಿ ಇವೆ. ದಾರಿಗೆ ಮುಳ್ಳು ಹಾಕುವುದು ಮಹಾಪಾಪದ ಕೆಲಸವಂತೆ. ಮುಳ್ಳುಗಳ ಉಲ್ಲೇಖಗಳು ಕೇವಲ ಬಾಯಿ ಮಾತಿನಲ್ಲಿ ಮಾತ್ರವಲ್ಲದೆ ಶಾಸನ ಸಾಹಿತ್ಯಗಳಲ್ಲಿ ಕೂಡ ಹೇಳಲ್ಪಟ್ಟಿವೆ. ಕ್ರಿಸ್ತಶಕ 1708ರಲ್ಲಿ ಕೆಳದಿಯ ರಾಜ ಬಸಪ್ಪ ನಾಯಕನು ಕವನೆದುರ್ಗ ಮಂಡಲ ಮಠಕ್ಕೆ ಕೊಟ್ಟ ದತ್ತಿ ಶಾಸನದಲ್ಲಿ ಮುಳ್ಳು ಸೂಜಿ ಸ್ವಾಮೀಜಿಯವರ ನಾಮಧೇಯವಿದೆ. ಇದೇ ಶಾಸನದಲ್ಲಿ ಮುಣ್ಕೂರಿನ ಮುಳ್ಳಡಕ ಗ್ರಾಮಕ್ಕೂ ಉಲ್ಲೇಖವಿದೆ. ಮೈಸೂರಿನ ಅರಸರ ಆಶ್ರಯದಲ್ಲಿದ್ದ ಕವಿ ಗೋವಿಂದ ವೈದ್ಯನ ಕಂಠೀರವ ನರಸರಾಜ ವಿಜಯದಲ್ಲಿ ಕೋಟೆಗಳ ಸುತ್ತ ಮುಳ್ಳು ಬೇಲಿ ನಿರ್ಮಿಸುತ್ತಿದ್ದರೆಂದು ಹೇಳಲಾಗಿದೆ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಉದ್ಭಾಟಕನೆಂಬವನು ತನ್ನ ಮಾತಿಗೆ ವಿರುದ್ಧವಾಗಿ ವರ್ತಿಸುವ ಪತ್ನಿ ಚಂಡಿಯನ್ನು ವಿವಾಹ ಮಾಡಿಕೊಂಡದ್ದು ಮುಳ್ಳಿಡಿದ ಮರನೇರಿದಂ ತಾಯಿತಿಹ ಪರಕಿದೊಳ್ಳಿತಾಪುದೆ ಎಂದು ಪರಿತಪಿಸುವಂತಿದೆ. ವಶಿಷ್ಠ ಮುನಿಯ ಹೋಮಧೇನುವಿಗೆ ಉಪದ್ರ ಕೊಟ್ಟ ಅಷ್ಟವಸುಗಳು ಶಾಪಗ್ರಸ್ತರಾಗಿ ಶಂತನು ಚಕ್ರವರ್ತಿಗೆ ಮಕ್ಕಳಾಗಿ ಹುಟ್ಟುವಂತಾಯಿತು. ಅವರಲ್ಲಿ ಕೊನೆಯ ವಸು ಈ ಕೆಲಸಕ್ಕೆ ಪ್ರಚೋದನೆ ಇತ್ತು ಒಂದು ಮುಳ್ಳು ಗೊಂಚಲಿನಿಂದ ಧೇನುವಿಗೆ ಬಡಿಯುತ್ತಾನೆ. ಇದರಿಂದ ಅವನು ಬಹಳ ಕಾಲ ಭೂಮಿಯಲ್ಲಿದ್ದು ಅಂತ್ಯಕಾಲದಲ್ಲಿ ಮುಳ್ಳಿನ ಮಂಚದಲ್ಲಿ ಒರಗುವಂತಾಯಿತೆಂದು ಭೀಷ್ಮಾಚಾರ್ಯರ ಚರಿತ್ರೆಯಲ್ಲಿದೆ. ಇದನ್ನು ತುರಂಗ ಭಾರತದ ಪರಮದೇವ ಕವಿಯು ಮುಳ್ಳು ಗೊಂಚೆಯಿಂ ಹೊಡೆದಾತನು ಧರೆಯೊಳಗೆ ಬಹುಕಾಲ ಅವಸಾನದೊಳು ಸರಳ ಮಂಚಲೆ ಪ್ರಾಪ್ತಿಯಾಗಲಿ ಎಂದು ಬಣ್ಣಿಸಿದ್ದಿದೆ. ಸಂಧಾನಕ್ಕೆ ಹೋಗಿದ್ದ ಶ್ರೀಕೃಷ್ಣನಲ್ಲಿ ಸುಯೋಧನನು ಕಟ್ಟೆ ಕಡೆಗೆ ಕೊಡುವ ಉತ್ತರದಲ್ಲಿ
ನೆಲದ ಕಡೆಯಲ್ಲಿ ಮುಳ್ಳು ಮನೆಯುಚ್ಚಳಿಸಲು ಧರಣಿಯ ನಿತ್ಯನಾದೊಡೆ ಬಳಿಕ ನೀ ನಗು ಹೋಗು ಕದನವ ಕೊಂಡು ಬಾಯಿಂದ ಎಂದು ಹೇಳುತ್ತಾನೆ. ಕನಕದಾಸರ ಒಂದು ಪದ್ಯ ಮುಳ್ಳು ಮನೆಯ ಮೇಲೆ 3 ಕೆರೆಯ ಕಟ್ಟಿ ಎಂದು ಆರಂಭವಾಗುತ್ತದೆ. ಇಂತಹ ಅನೇಕ ಉದಾಹರಣೆಗಳಿವೆ. ಅಲ್ಲಮಪ್ರಭುವಿನ ವಚನದಲ್ಲಿ ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತೆಂಬಂತೆ ಎಂದು ಹೇಳಿದ್ದರೆ, ಜೇಡರ ದಾಸಿಮಯ್ಯ ಹಿಡಿದ ಲಾಳಿ ಮುಳ್ಳು ಖಂಡಿಕೆಯ ನುಂಗಿತು ಎಂದು ಹೇಳಿದ್ದಾನೆ. ಅಕ್ಕ ಮಹಾದೇವಿ ಎರದ ಮುಳ್ಳಿನಂತೆ ಪರಗಂಡರೆನಗವ್ವ ಎಂದು ಹೇಳಿರುತ್ತಾಳೆ. ರಾಮವಿಜಯ ಕಾವ್ಯದಲ್ಲಿ ಗಿಡುಮುಳ್ಳು ಒಳೆಗಳ ಗಡನ ಎಂದು ಉಲ್ಲೇಖಿಸಿದ್ದರೆ, ಭರತೇಶ ವೈಭವದಲ್ಲಿ ಆನೆ ಕುದುರೆ ಕಾಲಿಗೆ ಮುಳ್ಳು ತಾಗದೆ ಎಂದು ಹೇಳಿದ್ದಾನೆ. ಸರ್ವಜ್ಞನಂತೂ ಕಲ್ಲು ಕಾವುದೊಳಿರುವ ಮುಳ್ಳು ಮನೆಯಲ್ಲಿರುವ ಎಂದು ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗೆ ನೂರಾರು ಕಡೆಗಳಲ್ಲಿ ಕನ್ನಡದ ಕವಿಗಳು ಮುಳ್ಳುಗಳನ್ನು ಪ್ರಸ್ತಾಪಿಸಿರುತ್ತಾರೆ. ಜಾನಪದ ಕ್ಷೇತ್ರದಲ್ಲಿ ನೋಡಿದಾಗ ತುಳು ಪಾಡ್ದನಗಳಲ್ಲೂ ಮುಳ್ಳುಗಳನ್ನು ಹೇಳಲಾಗಿದೆ. ಕೋಟಿ ಚೆನ್ನಯ್ಯರ ಕಥೆಯಲ್ಲಿ ಅಂತಹ ಒಂದು ಘಟನೆ ಇರುವುದು ಎಲ್ಲರಿಗೂ ತಿಳಿದಿದೆ. ಪಡುಮಲೆಯ ಪೆರುಮಳ ಬಲ್ಲಾಳನು ಬೇಟೆಗೆ ಹೋಗಿದ್ದಾಗ ಅವನ ಕಾಲಿಗೆ ನಂಜಿನ ಮುಳ್ಳು ತಾಗಿತ್ತದೆ. ಕೆಲವು ಜಾತಿಯ ಮುಳ್ಳುಗಳು ತಾಗಿದರೆ ಪಕ್ಕನೆ ಗುಣಮುಖಲಾಗುವುದಿಲ್ಲ. ಅವುಗಳನ್ನು ನಂಜಿನ ಮುಳ್ಳುಗಳು ಎನ್ನುತ್ತಾರೆ. ಪೆರುಮಳ ಬಲ್ಲಾಳನಿಗೆ ದೇವೈದತಿ ಮದ್ದು ಕೊಟ್ಟು ಗುಣಪಡಿಸುತ್ತಾಳೆ. ಹಿಂದಿನ ಕಾಲದಲ್ಲಿ ಮುಳ್ಳು ತಾಗಿದ್ದಕ್ಕೆ ಮಾತ್ರ ಮದ್ದು ಕೊಡುವವರಿದ್ದರು. ಮುಳ್ಳು ಕಂತಿದ ಕಾಲಿನ ಭಾಗವನ್ನು ಕೆಸು ಅಥವಾ ರೆಚ್ಚೆಯು ದಂಡಿನಿಂದ ತಿಕ್ಕಿದಾಗ ಮುಳ್ಳು ಶುಭ್ರವಾಗಿ ಕಾಣುತ್ತದೆ. ಬಳಿಕ ಸೂಜಿ ಅಥವಾ ಮುಳ್ಳಿನಿಂದ ಚರ್ಮವನ್ನು ಬಿಡಿಸಿ ಮುಳ್ಳು ತೆಗೆಯುವ ಜಾಣ್ಮೆ ಹಳ್ಳಿಗರಲ್ಲಿತ್ತು. ಆಳದಲ್ಲಿದ್ದ ಮುಳ್ಳನ್ನು ಅದ್ದ ಬಿಡಿಸಿ ಗಾಯಕ್ಕೆ ಹುಣಸೆ ಹುಳಿ ಹಚ್ಚಿದಾಗ ಮುಳ್ಳು ಮೇಲೆ ಬರುತ್ತದೆ. ಮುಳ್ಳು ತೆಗೆದ ಬಳಿಕ ಗಾಯಕ್ಕೆ ಸುಣ್ಣ ಹಚ್ಚಬೇಕು. ಕಾಸರಕನ ಮರದ ಬುಡದಲ್ಲಿ ಮಂತ್ರವಾದಿಗಳು ಭೂತ ಪ್ರೇತಗಳನ್ನು ಸ್ತಂಭನಗೊಳಿಸಿ ಹೂತು ಬಿಡುತ್ತಾರೆ ಎಂಬ ನಂಬಿಕೆ ಇದೆ. ಯಕ್ಷಗಾನ ಸಾಹಿತ್ಯದಲ್ಲಿ ಮುಳ್ಳುಗಳನ್ನು ಹೆಸರಿಸಿದ ಪದ್ಯಗಳಿವೆ. ಶಲ್ಯವೆಂದರೆ ಮುಳ್ಳು ಎಂದು ಅರ್ಥವಿದೆ. ತಾಳಮದ್ದಲೆಯ ಶಲ್ಯ ಪಾತ್ರಧಾರಿ ಶಲ್ಯವೆಂದರೆ ಮುಳ್ಳು, ನಾನು ಶತ್ರುಗಳ ಪಾಲಿಗೆ ಮುಳ್ಳಿನಂತಿದ್ದೇನೆ ಎಂದು ಹೇಳಿಯೇ ಹೇಳುತ್ತಾನೆ. ಬಯಲಾಟದ ವೇಷಭೂಷಣಗಳಲ್ಲಿ ಮುಳ್ಳು, ಹವಳ, ತಾಯಿತ್ತಿ ಮುಳ್ಳು, ಗೋಳು ಮುಳ್ಳು, ಕಾಲು ಮುಳ್ಳು ಇತ್ಯಾದಿ ಹೆಸರುಗಳಿವೆ. ಹೀಗೆ ಸಾಮಾನ್ಯವಾದ ಮುಳ್ಳುಗಳು ಕೂಡ ಅನೇಕ ರೋಚಕ ವಿಷಯಗಳಿಂದ ಕೂಡಿವೆ. ನಮಸ್ಕಾರ. ಇನ್ನಷ್ಟು ವಿಚಾರದೊಂದಿಗೆ ಮತ್ತೆ ಸಿಗೋಣ.